ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆಶಾ. ನಮ್ಮ ಜಾಲಿ ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ನಾವೆಲ್ಲ ಇವತ್ತು ಸಂಡೇಗೆ ಒಂದು ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೂಮಳೆ ಫಾಲ್ಸಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಶಿವಮೊಗ್ಗದಿಂದ 40 ಕಿಲೋಮೀಟರ್ಸ್ ಅಂತೆ. ಫ್ಯಾಮಿಲಿ ಹೋಗೋಣ ಅಂತ ಹೇಳ್ಬಿಟ್ಟು ದಿಢೀರ್ ಅಂತ ಪ್ಲ್ಯಾನ್ ಮಾಡಿದ್ವಿ. ದಿಢೀರ್ ಅಂತ ಹೊರಟಿದ್ದೀವಿ ಫ್ರೆಂಡ್ಸ್. ಅಲ್ಲಿ ಫಾಲ್ಸ್ ಹೆಂಗಿರುತ್ತೆ, ಫಾಲ್ಸಿಗೆ ಎಷ್ಟು ದೂರ, ಫಾಲ್ಸಿಂದ ಸ್ವಲ್ಪ ದೂರ ನಡಿಬೇಕಾ ಇಲ್ಲ ಫಾಲ್ಸ್ ಹತ್ರನೇ ಬಿಡ್ತಾರಾ ಏನೂ ಗೊತ್ತಿಲ್ಲ ನಮಗೆ. ನಾವು ಇವಾಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಿಮಗೆ ಅಲ್ಲಿ ಫಾಲ್ಸ್ ಯಾವ ಥರ ಇರುತ್ತೆ, ಮಕ್ಳಿಗೆ ಸೇಫ್ ಇದೆಯಾ, ತುಂಬ ಏಜ್ ಆದವ್ರು ಹೋಗ್ಬೋದಾ ಇಲ್ಲ ಬರೀ ಯೂತ್ಸೇ ಹೋಗ್ಬೋದಾ, ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಅಲ್ಲಿ ಹೋಗ್ತಾ ನಿಮಗೆ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಬಾಯ್ ಫ್ರೆಂಡ್ಸ್. ಇವಾಗ ಎಲ್ಲರಿಗೂ ಬಾಯ್ ಮಾಡಿಬಿಟ್ಟು ನಾವು ಹೊರಟ್ವಿ. ನನ್ನ ಮೊಮ್ಮಗಳು ಫುಲ್ ರೆಡಿಯಾಗಿ ನಿಂತ್ಬಿಟ್ಟಿದ್ದಾಳೆ. ನಮ್ಮ ಮನೆಯವರಿಗೆ ಬಾಯ್ ಹೇಳಿ ನಾನು ಹೊರಟೆ. ನನ್ನ ಮಗ SLC ಆಗಿರೋದ್ರಿಂದ ನಮ್ಮ ಮನೆಯವರು ಮನೆಯಲ್ಲೇ ಉಳ್ಕೊಂಡ್ರು. ಮಗನೂ ಮನೆಯಲ್ಲೇ ಉಳ್ಕೊಂಡ ಓದಬೇಕು ಅಂತ ಹೇಳ್ಬಿಟ್ಟು. ನನ್ನ ತಮ್ಮ ಕಾರ್ ತೊಗೊಂಡು ಬಂದ. ನಾವೆಲ್ಲ ಕೂತ್ಕೊಂಡು ಹೊರಟ್ವಿ. ಲೇಟಾಗಿ ಹೊರಟಿರೋದ್ರಿಂದ ಬೇಗ ಹೊರಟ್ವಿ. ನಾವು ಅಲ್ಲೊಂದು ಬ್ರಿಡ್ಜ್ ಕಾಣ್ತು. ಆ ಬ್ರಿಡ್ಜ್ ಹತ್ರ ಫೋಟೋಶೂಟೆಲ್ಲ ಮಾಡ್ಕೊಳ್ತಾ ಇದ್ರು ಜನ. ನಾವು ನಿಲ್ಲಿಸ್ತಿಲ್ಲ, ಬೇಗ ಹೊರಟ್ವಿ. ಆಮೇಲೆ ರೋಡ್ಗಳು ಎಲ್ಲೂ ಗುಂಡಿ ಇಲ್ಲ ಫ್ರೆಂಡ್ಸ್, ಚೆನ್ನಾಗಿದೆ. ರೋಡೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಹಚ್ಚ ಹಸಿರು ಮರ ಗಿಡಗಳೆಲ್ಲ ಇದ್ದಾವೆ ಫ್ರೆಂಡ್ಸ್. ಆಮೇಲೆ ನಾವು ಅಲ್ಲಿ ಎಲ್ಲೂ ನಿಲ್ಲಿಸಲಿಲ್ಲ. ಸ್ನ್ಯಾಕ್ಸ್ ಏನಾದ್ರು ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಫಾಲ್ಸ್ ಹತ್ರನೇ ಹೋದ್ವಿ. ಫಾಲ್ಸ್ ಹುಡ್ಕೊಂಡು ಹೋದಾಗ ನಮಗೆ ಫಾಲ್ಸು ಹಂಗು ಹಿಂಗು ಕಾಣಿಸ್ತು. ನೀರು ಮಳೆ ಇಲ್ಲದೆ ಇರೋ ಕಾರಣಕ್ಕೆ ನೀರೇನು ಅಷ್ಟೇನಿರಲಿಲ್ಲ, ಸ್ವಲ್ಪನೇ ನೀರಿತ್ತು. ಅದರಲ್ಲೂ ಆಟ ಆಡ್ಕೊಂಡು ಚೆನ್ನಾಗಿ ಬಂದ್ವಿ. ನೀರು ಸ್ವಲ್ಪ ಕ್ಲೀನಾಗೇ ಇದೆ, ಆದರೆ ನೀಟಾಗಿ ಮೇಂಟೈನ್ ಮಾಡಿಲ್ಲ ಜನ ಬರೋರು. ಅಲ್ಲಿ ಆಡಬೇಕಾದ್ರೆ ನನ್ನ ಮೊಮ್ಮಗಳಿಗೆ ಗಾಜು ಬೇರೆ ಸ್ವಲ್ಪ ಚುಚ್ಕೊಳ್ತು. ನೀರು ನೋಡಿ ಫ್ರೆಂಡ್ಸ್ ಯಾವ ಥರ ಹರಿತಾ ಇದೆ ಅಂತ. ಮಳೆಗಾಲದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಸೌಂಡ್ ಬರುತ್ತೆ ಅನಿಸುತ್ತೆ, ನೀರು ಹೆವಿ ಇರುತ್ತೆ ಅನಿಸುತ್ತೆ. ನೋಡ್ಕೊಂಡು ಸೇಫಾಗಿ ಹೋಗಿ ಫ್ರೆಂಡ್ಸ್. ಏಜ್ ಆಗಿರೋರಿಗೆ ಇಳಿಯೋಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಗೀಜೆಲ್ಲ ಹೊಡಿಬೇಡಿ ಫ್ರೆಂಡ್ಸ್. ಯಾರಾದರೂ ನೆಕ್ಸ್ಟ್ ಟೈಮ್ ಹೋಗೋರು ಫ್ಯಾಮಿಲಿ ಹೋಗ್ತಾರಲ್ವ, ಅಲ್ಲೇನಾದ್ರು ಪ್ರಾಬ್ಲಮ್ ಆಗುತ್ತೆ. ನನ್ನ ಮೊಮ್ಮಗಳಿಗೆ ಹಂಗೆ ಗಾಜು ಚುಚ್ಕೊಂಡು ಕಾಲು ಗಾಯ ಆಗಿದೆ ಅವಳಿಗೆ. ಅವಳೊಬ್ಬಳೇ ಫ್ರೆಂಡ್ಸ್ ಚೆನ್ನಾಗಿ ಆಟ ಆಡಿದ್ದು. ನಾವು ಜಸ್ಟ್ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ವಿ. ಗುಡ್ಡಗಳು ಅಲ್ಲಿ ಇಲ್ಲಿ ಎಲ್ಲ ಮೇಲೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಕಾಮಾಗಿದೆ. ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಮಚಲಿ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಹೋದ್ವಿ. ಹೋಗಿದ ತಕ್ಷಣ ನನ್ನ ಮೊಮ್ಮಗಳಿಗೆ ಐಸ್ ಕ್ರೀಮ್ ಕಾಣಿಸ್ತು. ಅವಳು ಫಸ್ಟ್ ಹೋಗಿದ ತಕ್ಷಣ ಐಸ್ ಕ್ರೀಮೇ ತಿಂದಳು. ನಾವೆಲ್ಲ ಊಟ ಆರ್ಡ್ರ್ ಮಾಡಿ ಕಾಯ್ತಾ ಇದ್ವಿ. ಊಟ ಮಾಡೋಕ್ಕೋಸ್ಕರ ಕಾಯ್ತಾ ಇದ್ವಿ. ಎಲ್ಲರಿಗೂ ಹೊಟ್ಟೆ ಶುರು ಆಗಿಬಿಟ್ಟಿತ್ತು. ನಾವು ಫಿಶ್ ಊಟ ಆರ್ಡ್ರ್ ಮಾಡ್ಕೊಂಡ್ವಿ. ಸಿಲ್ವರ್ ಫಿಶ್ಶು, ಆಮೇಲೆ ಬಾಂಗ್ಡಾ ಮೀನು ಎಲ್ಲ ತೊಗೊಂಡ್ವಿ. ಇದು ಫ್ರೆಂಡ್ಸ್ ಸಿಲ್ವರ್ ಫಿಶ್ಶು. ನನ್ನ ತಮ್ಮ ಬಿರಿಯಾನಿ ತೊಗೊಂಡ, ಮಟನ್ ಬಿರಿಯಾನಿ. ಫ್ರೆಂಡ್ ಫುಲ್ ಮೀಲ್ಸ್ ಊಟ ಇಲ್ಲಿ ಚೆನ್ನಾಗಿತ್ತು. ಬಾಂಗ್ಡಾ ಫಿಶ್ಶು ತುಂಬ ಚೆನ್ನಾಗಿತ್ತು. ಫಿಶ್ ಸಾಂಬಾರು ಚೆನ್ನಾಗಿತ್ತು. ನನ್ನ ಮೊಮ್ಮಗಳೂ ಕೂಡ ಬಾಳೆ ಎಲೆ ಹಾಕಿಸ್ಕೊಂಡು ನೀಟಾಗಿ ತಿಂದು ಫ್ರೆಂಡ್ಸ್. ಅವಳು ಎಲ್ಲರೂ ಚೆನ್ನಾಗಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡೇ ಬಂದ್ವಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕು, ಕಮೆಂಟ್ಸು, ಶೇರ್ ಮಾಡಿ. ಥ್ಯಾಂಕ್ ಯು.